ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರೆ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ರಾಯಲ್ ಆಗಿ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಮನಿಂದರ್ ಸಿಂಗ್ ಅವರು ಎಂಟ್ರಿ ಕೊಡಲಿದ್ದಾರೆ. ಹೌದು ಫ್ರೆಂಡ್ಸ್, ಪ್ರೋ ಕಬಡ್ಡಿ ಸೀಸನ್ 11ಕ್ಕೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಮನಿಂದರ್ ಸಿಂಗ್ ಅವರು ಬರಲಿದ್ದಾರೆ. ಹಾಗಾದರೆ ಮನಿಂದರ್ ಸಿಂಗ್ ಅವರು ಎಷ್ಟು ಅಮೌಂಟಿಗೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಬರಲಿದ್ದಾರೆ, ಇವರು ಹೇಗೆ ಬರಲಿದ್ದಾರೆ ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕಬಡ್ಡಿ ಮತ್ತು ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತೆ, ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗೆ ಬ್ಲಾಕ್ ಟನ್ ಇದೆ, ಮಾಡ್ಕೊಳ್ಳಿ. ಏನೋ ಥರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ಪ್ರೋ ಕಬಡ್ಡಿ ಸೀಸನ್ 11ಕ್ಕೆ ನಮ್ಮ ಮನಿಂದರ್ ಸಿಂಗ್ ಅವರು ನಮ್ಮ ಬುಲ್ಸ್ ತಂಡಕ್ಕೆ ಬರೋದು ಪಕ್ಕ ಅಂತ ಹೇಳ್ಬೋದು. ಯಾಕೆಂದರೆ ಮನಿಂದರ್ ಸಿಂಗ್ ಅವರನ್ನು ಬೆಂಗಾಲ್ ವಾರಿಯರ್ಸ್ ತಂಡ ಪಕ್ಕ ಬಿಟ್ಟೇ ಬಿಡುತ್ತದೆ. ಯಾಕೆಂದರೆ ಹೋದ ವರ್ಷ ಕೂಡ ಅವರನ್ನು ಆ್ಯಕ್ಷನ್ಗೆ ಬಿಟ್ಟಿತ್ತು, ಆದರೆ ಅವರು 2 ಕೋಟಿಗೆ ಸೇಲ್ ಆದಾಗ ಅವರನ್ನು ಮತ್ತೆ ಆಗಿ ಬೆಂಗಾಲ್ ವಾರಿಯರ್ಸೇ ಪರಿಚಯ ಮಾಡಿತ್ತು. ಈಗ ಬೆಂಗಳೂರು ಬುಲ್ಸ್ ತಂಡ ಇವರು ಆ್ಯಕ್ಷನ್ನಲ್ಲಿ ಇದ್ದರೆ ಬಿಟ್ಟು ಮಾಡುತ್ತಾರೆ ಅಂತ ಹೇಳ್ಬೋದು. ಆರಾಮಾಗಿ ಮನಿಂದರ್ ಸಿಂಗ್ ಅವರು 2 ಕೋಟಿ ಒಳಗೆ ನಮ್ಮ ಬೆಂಗಳೂರು ಬುಲ್ಸ್ ತಂಡಕ್ಕೆ ಆರಾಮಾಗಿ ಸಿಗುತ್ತಾರೆ. ಬುಲ್ಸ್ ತಂಡಕ್ಕೆ ಮನಿಂದರ್ ಸಿಂಗ್ ಅವರು ಬಂದರೆ ರೈಡಿಂಗ್ ಡಿಪಾರ್ಟ್ಮೆಂಟ್ ತುಂಬ ಸ್ಟ್ರಾಂಗ್ ಆಗುತ್ತದೆ ಅಂತ ಹೇಳ್ಬೋದು. ಅಕ್ಷಿತ್ ಅವರು ಸಪೋರ್ಟಿಂಗ್ ರೈಡರ್ ಆದರೆ ಮನಿಂದರ್ ಸಿಂಗ್ ಅವರು ಮೇನ್ ರೈಡರ್ ಆಗಿರುತ್ತಾರೆ. ಮನಿಂದರ್ ಸಿಂಗ್ ಅವರು ನಮ್ಮ ಬುಲ್ಸ್ ತಂಡಕ್ಕೆ ಬರಲೇಬೇಕು, ರಾಯಲ್ ಆಗಿ ಎಂಟ್ರಿ ಕೊಡಲೇಬೇಕು. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ಮನಿಂದರ್ ಸಿಂಗ್ ಅವರು ನಮ್ಮ ಬುಲ್ಸ್ ತಂಡಕ್ಕೆ ಬರಬೇಕಾ ಬರಬಾರ್ದಾ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ ಬೆಂಗಳೂರು ಬುಲ್ಸ್ ಮತ್ತು RCB ಬಗ್ಗೆ ಅಪ್ಡೇಟ್ಸ್ ಬೇಕಾಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.